ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಜೀವನ ನಿರ್ವಹಣೆಗಾಗಿ ಎಲ್ಲರೂ ಒಂದಿಲ್ಲ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ನಿಮ್ಮ ದುಡಿತದ ಹಣ ಶ್ರೀ ಲಕ್ಷ್ಮೀ ದೇವಿಗೆ ಸಮಾನ, ಏಕೆಂದರೆ ಹಣವನ್ನು ನಾವು ಲಕ್ಷ್ಮೀ ಸ್ವರೂಪವಾಗಿ ನೋಡ್ತೀವಿ. ಸಂಬಳ ನಿಮಗೆ ವಾರಕ್ಕೆ ಸಿಗಬಹುದು, ತಿಂಗಳಿಗೆ ಆಗಬಹುದು. ಯಾವಾಗ ನೀವು ದುಡಿದ ಹಣ ನಿಮ್ಮ ಕೈಯಲ್ಲಿ ಬರುತ್ತೋ ಆಗ ಈ ತಪ್ಪನ್ನು ನೀವು ಮಾಡಬೇಡಿ. ಒಂದು ವೇಳೆ ಗೊತ್ತಿಲ್ಲದೆ ನಿಮ್ಮಿಂದ ಈ ತಪ್ಪುಗಳು ಆಗ್ತಾ ಇದ್ದರೆ ಈಗಲೇ ಸುಧಾರಿಸಿಕೊಳ್ಳಿ. ಹಣ ನಮ್ಮ ಕೈಯಲ್ಲಿ ಬಂದಾಗ ಬಂದ ದಿನವೇ ಹಣವನ್ನು ಖರ್ಚು ಮಾಡಬಾರದು. ನಾವೇನು ಮಾಡ್ತೀವಿ, ಹಣ ಕೈಯಲ್ಲಿ ಬಂದಾಗ ಮನೆಗೆ ಹೋಗೋ ಮುನ್ನವೇ ಅದು ಇದು ಅಂತ ಏನಾದರೂ ವಸ್ತುಗಳನ್ನು ಖರೀದಿಸ್ತೀವಿ, ಮಕ್ಕಳಿಗೆ ತಿನಿಸುಗಳನ್ನು ಒಯ್ತೀವಿ. ಇವೆಲ್ಲ ತಪ್ಪು ಅಂತ ಅಲ್ಲ, ಖಂಡಿತವಾಗಿಯೂ ಸಂಸಾರಕ್ಕಾಗಿ ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ತಲೇಬೇಕು. ಆದರೆ ಸಂಬಳ ಆದ ದಿನವೇ ಮನೆಗೆ ಹಣ ಒಯ್ಯುವ ಮುಂಚೆನೇ ಈ ರೀತಿ ಬಂದ ಹಣವನ್ನು ಖರ್ಚಿಸುತ್ತಾ ಹೋಗಬಾರದು. ಮನೆಗೆ ಬರುತ್ತಿರುವ ಲಕ್ಷ್ಮಿಯನ್ನು ನಾವು ದಾರಿಯಲ್ಲಿಯೇ ಹಂಚುತ್ತಾ ಬಂದ ಹಾಗೆ ಅರ್ಥ ಇದು. ನಿಮ್ಮ ಕೈಯಲ್ಲಿ ಹಣ ಬಂದಾಗ ಆ ಹಣವನ್ನು ಖರ್ಚು ಮಾಡದೆ ಹಾಗೆಯೇ ಒಯ್ದು ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ದೇವರಿಗೆ ನಮಸ್ಕರಿಸಬೇಕು. ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಪೇಮೆಂಟ್ ಬಂದಿದ್ದರೆ ಅದರಲ್ಲಿ ಸ್ವಲ್ಪನಾದರೂ ತೆಗೆದುಕೊಂಡು ಮನೆಗೆ ತರಬೇಕು. ಸಂಬಳ ಬಂದ ಮೇಲೆ ಒಂದು ದಿನ ಪೂರ್ತಿ ಆ ಹಣವನ್ನು ಮನೆಯಲ್ಲಿಯೇ ಇಡಬೇಕು. ಮಾರನೇ ದಿವಸ ನೀವು ಈ ಹಣವನ್ನು ಖರ್ಚು ಮಾಡಬಹುದು. ನಿಮ್ಮ ವೇತನದ ಹಣದಲ್ಲಿ ನಿಮಗೆ ಇಷ್ಟ ಬಂದಷ್ಟು ಹಣವನ್ನು ದಾನ ಮಾಡಬೇಕು. ನಿಮ್ಮ ಪರಿಸ್ಥಿತಿ ಇಲ್ಲ ಅಂದರೆ 100 ರೂಪಾಯಿ ಬಂದಿದ್ದರೆ 1 ರೂಪಾಯಿನಾದರೂ ದಾನ ಮಾಡಿ. ದೇವರ ಹುಂಡಿಗೆ ಹಾಕಿ ಅಥವಾ ಮನೆಯಲ್ಲಿಯೇ ದೇವರ ಕೋಣೆಯಲ್ಲಿ ಒಂದು ಮನಿ ಬಾಕ್ಸನ್ನು ತಂದಿಟ್ಟು ಅದರಲ್ಲಿ ಹಾಕಬಹುದು. ದಾನದ ಮಹತ್ವ ತುಂಬ ಇದೆ. ನೀವು 1 ರೂಪಾಯಿ ದಾನ ಮಾಡಿದರೆ 100 ರೂಪಾಯಿ ದೇವರು ನಿಮಗೆ ಹೆಚ್ಚು ತಂದು ಕೊಡ್ತಾನೆ. ಪುರಾಣ ಕಥೆಗಳಲ್ಲಿ ಕೂಡ ದಾನಕ್ಕೆ ತುಂಬ ಮಹತ್ವದ ಸ್ಥಾನ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಇಚ್ಛೆ ನಿಮಗೆ ಇದ್ದರೆ ಮೊದಲು ದಾನ ಮಾಡಲು ಪ್ರಾರಂಭ ಮಾಡಿ. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ದಾನ ಮಾಡಿ. ನಿಮ್ಮ ಸಂಬಳದ ಹಣದಲ್ಲಿ ಸ್ವಲ್ಪನಾದರೂ ದೇವರದ ಹುಂಡಿಗೆ ಅಥವಾ ಅನ್ನದಾನಕ್ಕೆ ಖರ್ಚು ಮಾಡಿ. ಈ ನಿಯಮವನ್ನು ಪಾಲಿಸಿ ನೋಡಿ, ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ. ನಿಮ್ಮ ಹತ್ತಿರ ಹಣ ಬರ್ತಾ ಇರಬೇಕು ಅಂದರೆ ಬಂದ ಹಣವನ್ನು ನೀವು ದಾನಕ್ಕೆ ಖರ್ಚು ಮಾಡಲೇಬೇಕು. ಯಾವಾಗ ಮನುಷ್ಯ ದಾನ ಧರ್ಮ ಮರೆತು ಸ್ವಾರ್ಥದ ಬಗ್ಗೆ ಯೋಚಿಸ್ತಾನೋ ಆಗ ದೈವಿ ಶಕ್ತಿ ಕೂಡ ಅವನ ಕಡೆ ಬೆನ್ನು ತಿರುಗಿಸುತ್ತದೆ. ದುಡಿತದ ಹಣವನ್ನು ನಾವು ಪೂಜಿಸಿ ಒಂದು ದಿನನಾದರೂ ಮನೆಗೆ ಬಂದ ಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಿರವಾಗಿ ಇಡಬೇಕು. ನಿಮ್ಮ ಕೈಲಾದಷ್ಟು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಏಳಿಗೆ ಖಂಡಿತವಾಗಿಯೂ ಆಗುತ್ತೆ. ಶುಭವಾಗಲಿ. ಬೈ. ಟೇಕ್ ಕೇರ್.